ಸ್ನೇಹಿತರೆ ನಮಸ್ಕಾರ. ಸುಮಾರು 17 ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ವೆರಿಫಿಕೇಶನ್ ಆಗಿದೆ. ಕೇವಲ 17 ಜಿಲ್ಲೆಗಳಲ್ಲಿ. ಅಷ್ಟು ಜಿಲ್ಲೆಗಳಲ್ಲಿ ಈಗ 1,10,000 ಮಹಿಳೆಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರತೆಗೆಯಲಾಗಿದೆ. ಕಾರಣ ಏನು? ನಿಮ್ಮ ಜಿಲ್ಲೆನೂ ಕೂಡ ಇರಬಹುದು, ನೀವು ಕೂಡ ಆಗಿರಬಹುದು. ಹಾಗಾದ್ರೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ? ಇನ್ಮೇಲಿಂದ ನಿಮಗೆ ಗೃಹಲಕ್ಷ್ಮಿ ದುಡ್ಡೇ ಬರೋದಿಲ್ಲ ಈ ಪಟ್ಟಿಯಲ್ಲಿ ಹೆಸರಿದ್ರೆ. ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇಲ್ಲ, ಎಂಥವರನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡ್ತಾ ಇದ್ದಾರೆ, ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಕೂಡ ಹಾಕಬೇಕಂತ ತಿಳಿಸಲಾಗಿದೆ. ಯಾಕೆ ಇದೆಲ್ಲವೂ ಕೂಡ ನಡೀತಾ ಇರ್ತಕ್ಕಂಥದ್ದು ಅಂತ ನಾನು ಒಂದೊಂದಾಗಿ ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಮುಂದೆ ಬರ್ತಕ್ಕಂತಹ ಎಲೆಕ್ಷನ್ ಸಮೀಪ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ನಿಮಗೆ ಯಾವುದೇ ಕಂತುಗಳನ್ನು ಕೂಡ ಪೆಂಡಿಂಗ್ ಉಳಿಸಲಾಗುವುದಿಲ್ಲ ಮತ್ತು ಪ್ರತಿಯೊಂದು ಕಂತುಗಳನ್ನು ಕ್ಲಿಯರ್ ಮಾಡಲಾಗತ್ತೆ. ಸೊ ಹೀಗಾಗಿ ನೀವು ಎಲಿಜಿಬಿಲಿಟಿ ಉಳಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಯಾವ ಕಾರಣಕ್ಕೆ ನಿಮ್ಮನ್ನು ತೆಗೆದಾಕ್ತಾ ಇದ್ದಾರೆ, ನಾವು ಎಲಿಜಿಬಿಲಿಟಿಯನ್ನು ಉಳಿಸ್ಕೊಳ್ಬೇಕಂದ್ರೆ ಏನೇನು ಮಾಡಬೇಕು, ಇದೆಲ್ಲದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ನೀವು ಒಟ್ಟಾರೆಯಾಗಿ ಎಲಿಜಿಬಿಲಿಟಿ ಉಳಿಸ್ಕೊಳ್ಳೋದು ಬಹಳ ಅತಿ ಅವಶ್ಯಕ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಸುಮಾರು ಈಗ ಸದ್ಯಕ್ಕೆ 17 ಜಿಲ್ಲೆಗಳಲ್ಲಿ ವೆರಿಫೈ ಆಗಿದೆ. ಆ 17 ಜಿಲ್ಲೆಗಳಲ್ಲಿನೇ 1,10,000 ಅಂದರೆ 1,10,000 ಮಹಿಳೆಯರನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಟ್ಟುಬಿಟ್ಟಿದ್ದಾರೆ. ಬರೀ ಕೇವಲ 17 ಜಿಲ್ಲೆಗಳಲ್ಲಿ ಸುಮಾರು 40 ಲಕ್ಷಕ್ಕಿಂತ 4,30,30,000 ಮಹಿಳೆಯರನ್ನ ಟಾರ್ಗೆಟ್ ಮಾಡಿದಾರಂತೆ. ಅಷ್ಟು ಮಹಿಳೆಯರನ್ನ ಈಗ ತೆಗೆದುಹಾಕುವಂತಹ ಕೆಲಸ ನಡೀತಾ ಇದೆ ಅಂತೆ. ಸೊ ಈ ಒಂದು ಜಿಲ್ಲೆಗಳನ್ನು ವೆರಿಫಿಕೇಶನ್ ಅಂತೂ ಮಾಡಿದ್ದಾರೆ ಮತ್ತು ಹೊಸದಾಗಿ ಕೂಡ ಅಪ್ಲೈ ಮಾಡಬೇಕಂತ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಸೊ ಹಾಗಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡ್ ಬನ್ನಿ ಈ ಕ್ಲಿಪನ್ನ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡ್ದು, ಬೇರೆ ಕಡೆ ಟ್ರೈ ಮಾಡ್ದು, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು. ನೋಡಿದ್ರಲ್ಲ, ಈ ಕ್ಲಿಪ್ಪಲ್ಲಿ ನಿಮಗೆ ಏನು ತಿಳಿದು ಬಂತಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೆ ವೆರಿಫಿಕೇಶನ್ ಆಗ್ತಾ ಇದೆ. ಮತ್ತೊಂದು ಸಾರಿ ಅಪ್ಲಿಕೇಶನ್ ಅಂದರೆ ತಿಳ್ಕೊಂಡ್ಬಿಡಿ, ಎಷ್ಟೊಂದು ಲಕ್ಷಾಂತರ ಫಲಾನುಭವಿಗಳು ಸಿಕ್ಕಿ ಬಿದ್ದಿದ್ದಾರೆ. ಅವರೆಲ್ಲರನ್ನೂ ಕೂಡ ತೆಗೆದುಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 100 ಕೋಟಿಗಿಂತ ಹೆಚ್ಚಿನ ದುಡ್ಡು ಅನರ್ಹತೆ ಹೊಂದಿರತಕ್ಕಂತಹ ಫಲಾನುಭವಿಗಳಿಗೂ ಕೂಡ ದುಡ್ಡು ಹೋಗಿದೆ. ಅಂದರೆ ಮೃತಪಟ್ಟವರಿಗೂ ಕೂಡ ದುಡ್ಡನ್ನು ಸರ್ಕಾರ ಹಾಗೆ ಹಾಕ್ತಾ ಬಂದಿದೆ. ಈಗ ಎಚ್ಚೆತ್ಕೊಂಡಿದೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಇದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನ ಮಾಡಿಕೊಂಡಿದ್ದಾರೆ. ಹತ್ತತ್ರ ನೋಡಿ, ಇಲ್ಲಿ ದಕ್ಷಿಣ ಕನ್ನಡದಲ್ಲಿ 9,000 ಜನ ಮೃತಪಟ್ಟಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ 2,800 ಜನ, ಗದಗದಲ್ಲಿ 650, ತೆರಿಗೆ 666, ಟೋಟಲ್ 1,231 ಜನ, ದಾವಣಗೆರೆ 4,000, ಬಾಗಲಕೋಟೆಯಲ್ಲಿ 34 ಜನ, ಜೊತೆಗೆ ಮೈಸೂರಿನಲ್ಲಿ 13,000 ಜನ, ಉತ್ತರ ಕನ್ನಡದಲ್ಲಿ 5,243 ಜನ, ಹಾವೇರಿಯಲ್ಲಿ 980 ಜನ, ಕೊಡಗುದಲ್ಲಿ 304 ಜನ, ಚಿತ್ರದುರ್ಗದಲ್ಲಿ 12,637 ಜನ ಒಟ್ಟು ತೆರಿಗೆ ಅಲ್ಲಿ ಆಗಿರ್ತಕ್ಕಂಥದ್ದು, ಕೊಪ್ಪಳದಲ್ಲಿ 3,500 ಜನ, ರಾಯಚೂರಿನಲ್ಲಿ 1,060 ಜನ, ಜೊತೆಗೆ ಶಿವಮೊಗ್ಗದಲ್ಲಿ 8,114 ಜನ, ಬಳ್ಳಾರಿಯಲ್ಲಿ 304 ಜನ, ಧಾರವಾಡದಲ್ಲಿ 378 ಜನ, ಬೆಂಗಳೂರಿನಲ್ಲಿ 6,624 ಜನ, ಕಲಬುರಗಿಯಲ್ಲಿ 226 ಜನ. ಕೇವಲ ಈ 17 ಜಿಲ್ಲೆಗಳಲ್ಲಿ ಇಷ್ಟೊಂದು ಫಲಾನುಭವಿಗಳು ಮೃತಪಟ್ಟಿದ್ದಾರೆ ಈ 3 ವರ್ಷದಲ್ಲಿ. ಅಂಥದ್ರಲ್ಲಿ ಈಗಾಗಲೇ ತೆರಿಗೆ 100 ಕೋಟಿಗಟ್ಟಲೆ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಎಲಿಜಿಬಲ್ ಇಲ್ಲದಿದ್ದರೂ ಸಹಿತ ಸರ್ಕಾರದಿಂದ ಖರ್ಚು ವೆಚ್ಚ ಆಗಿದೆ. ಅದರಿಂದ ಎಷ್ಟೋ ಗೃಹಲಕ್ಷ್ಮಿಯರಿಗೆ ಎಲಿಜಿಬಲ್ ಇದ್ದಂಥವರಿಗೆ ದುಡ್ಡನ್ನು ಕೊಡ್ಬೋದಾಗಿತ್ತು. ಜೊತೆಗೆ ಅದರಿಂದ ಅಭಿವೃದ್ಧಿ ಕಾರ್ಯಗಳಾಗ್ಬೋದಾಗಿತ್ತು. ಇಲ್ಲಿ ಎಲಿಜಿಬಲ್ ಇಲ್ಲದವರ ಅಕೌಂಟ್ಗಳಿಗೆ ಹಾಕಿ ನಾವು ದುಡ್ಡನ್ನು ಈಗಾಗಲೇ ಸರ್ಕಾರ 100 ಕೋಟಿಯನ್ನು ಖರ್ಚು ವೆಚ್ಚ ಮಾಡ್ಕೊಂಡು ಬಿಟ್ಟಿದ್ದೀವಿ. ಅದನ್ನು ರೀಫಂಡ್ ಅಂತೂ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ವೆರಿಫಿಕೇಷನ್ ನಡೆಸಿ ಮತ್ತೊಂದು ಸಾರಿ ಅಪ್ಲಿಕೇಶನ್ ಹಾಕುವಂತಹ ಒಂದು ಅವಕಾಶ ಇಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಯಾರಿಗೆ ದುಡ್ಡು ಬೇಕು, ಯಾರು ಎಲಿಜಿಬಿಲಿಟಿಯನ್ನು ಹೊಂದಿದ್ದೀರಿ, ನೀವು ಅಪ್ಲಿಕೇಶನ್ ಹಾಕಿ, ನಿಮ್ಮನ್ನು ನಾವು ವೆರಿಫಿಕೇಷನ್ ಮಾಡಿ ಮತ್ತೆ ನಿಮಗೆ ದುಡ್ಡು ಕೊಡ್ತೀವಿ. ಯಾವ ರೀತಿಯಾಗಿ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ ಅಂದರೆ, ಒಂದೇ ಮನೆಯಲ್ಲಿ 2 ಗೃಹಲಕ್ಷ್ಮಿಯರಂತೆ, ಅಂದರೆ 2 ರೇಷನ್ ಕಾರ್ಡ್ ಅಂತೆ. ಸೊ ಇಂತಹ ಒಂದು ರೇಷನ್ ಕಾರ್ಡ್ ಹೊಂದಿದಿರಲ್ಲ, ಈಗಾಗಲೇ ಗಣತಿಯ ಕಾರ್ಯ ಕೂಡ ನಡೀತು, SIR ಪ್ರಕ್ರಿಯೆ ನಡೀತಾ ಇದೆ. ಆ SIR ಪ್ರಕ್ರಿಯೆಯಿಂದಾಗಿ ಹೊರ ರಾಜ್ಯದ ಮಹಿಳೆಯರು ಯಾರ್ಯಾರು
ಎಷ್ಟು ವರ್ಷದಿಂದ ಇಲ್ಲಿ ಬಂದು ಇದ್ದೀರಿ, ಜೊತೆಗೆ ಒಂದೇ ಮನೆಯಲ್ಲಿ ಈಗ ಅಣ್ಣಂದೊಂದು ರೇಷನ್ ಕಾರ್ಡ್ ಬೇರೆ, ತಮ್ಮಂದೊಂದು ರೇಷನ್ ಕಾರ್ಡ್ ಬೇರೆ, ತಂದೆಗೆದು ಒಂದು ರೇಷನ್ ಕಾರ್ಡ್ ಬೇರೆ. ಸೊ ಒಂದೇ ಮನೆಯಲ್ಲಿ ವಾಸವಾಗಿದ್ದರೆ ನೀವು 2ರಿಂದ 3 ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಸರು, ಒಂದೇ ಒಂದು ರೇಷನ್ ಕಾರ್ಡ್ನಲ್ಲಿ ನೀವು ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬಹುದಲ್ವಾ. ಅದನ್ನು ಬಿಟ್ಟು ನೀವು ಬೇರೆ ಬೇರೆ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡ್ರೆ, ನಾವು ಈಗಾಗಲೇ ವೋಟರ್ ID ಗಳನ್ನು ಚೆಕ್ ಮಾಡ್ತಾ ಇದ್ದೀವಿ. ಒಂದು ಮನೆಯಲ್ಲಿ ಎಷ್ಟು ಜನ ವೋಟರ್ ಐಡಿಯನ್ನು ಹೊಂದಿದ್ದಾರೆ, ಅವರು ಎಲ್ಲೆಲ್ಲಿ ವಾಸವಾಗಿದ್ದಾರೆ, ಬೇರೆ ಮನೆ ಮಾಡ್ಕೊಂಡಿದ್ದಾರಾ ಅಥವಾ ಒಂದು ಮನೆಯಲ್ಲಿ ಇಷ್ಟು ಜನ ವಾಸವಾಗಿದ್ದಾರಾ, ಇದರೆಲ್ಲದರ ಬಗ್ಗೆ ನಾವು ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ ಅಂತ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ. ಸೊ ಹೀಗಾಗಿ 2 ರೇಷನ್ ಕಾರ್ಡ್ಗಳನ್ನು ಒಂದೇ ಮನೆಯಲ್ಲಿ ಹೊಂದಿದ್ರೆ, ಈಗ ಉದಾಹರಣೆಗೆ ತಂದೆ ಇರ್ತಾರೆ, ಅವರಿಗಿಬ್ಬರು ಮಕ್ಕಳು. ಸೊ ನೀವು ಒಂದೇ ಮನೆಯಲ್ಲಿ ವಾಸವಾಗಿದ್ದು 2, 3 ರೇಷನ್ ಕಾರ್ಡ್ಗಳನ್ನು ಹೊಂದಿದ್ರೆ ಅವುಗಳನ್ನು ನಾವು ರದ್ದು ಮಾಡಿಬಿಡ್ತೀವಿ. ಯಾರಿಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ರೇಷನ್ ಕೂಡ, ಅಕ್ಕಿ ಕೂಡ ಸಿಗೋದಿಲ್ಲ, ಇಂದಿರಾ ಕಿಟ್ ಕೂಡ ಇನ್ಮೇಲಿಂದ ಸಿಗೋದಿಲ್ಲ ಅಂತ ತಿಳಿಸಿದೆ. ಅದೇ ರೀತಿಯಾಗಿ ನೀವು ಬೇರೆ ಬೇರೆ ಮನೆಯನ್ನು ವಾಸವಾಗಿದ್ದರೆ, ಅಂದರೆ ಅಣ್ಣ ತಮ್ಮಂದಿರೇ ಇದ್ದೀರಿ, ಒಂದೇ ಊರಿನಲ್ಲಿ ಒಂದೇ ಏರಿಯಾದಲ್ಲಿ, ಆದರೆ ಬೇರೆ ಬೇರೆ ಮನೆಯಲ್ಲಿ ವಾಸವಾಗಿದ್ದರೆ ಏನು ತೊಂದರೆ ಇಲ್ಲ. ನಿಮಗೆ ರೇಷನ್ ಕೂಡ ಸಿಗುತ್ತೆ, ಗೃಹಲಕ್ಷ್ಮಿ ದುಡ್ಡು ಕೂಡ ಸಿಗುತ್ತೆ. ನೀವು ಎಲಿಜಿಬಲ್ ಇದ್ದ ಹಾಗೆ ನಿಮ್ಮ ಸಂಸಾರವನ್ನು ನೀವು ನಡೆಸ್ತಾ ಇರ್ತೀರಿ. ಆದರೆ ಒಂದೇ ಮನೆಯಲ್ಲಿ ಇದ್ಕೊಂಡು 2 ಗೃಹಲಕ್ಷ್ಮಿಯರನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದರೆ ನಿಮ್ಮನ್ನು ನಾವು ರದ್ದು ಮಾಡ್ತೀವಿ. ಕೇವಲ ನೀವೇ ಆಯ್ಕೆ ಮಾಡ್ಕೊಳ್ಬಹುದು. ನಿಮ್ಮ ಗೃಹಲಕ್ಷ್ಮಿ ಯಾರು, ಅಂದರೆ ಮುಖ್ಯಸ್ಥ ಯಾರು, ಅದರಲ್ಲಿ ನೀವೆಲ್ಲರ ಹೆಸರನ್ನು ಸೇರ್ಪಡೆ ಮಾಡಿಕೊಂಡು ನಮಗೆ ಅಪ್ಲಿಕೇಶನ್ ಕೊಡಿ, ನಾವು ನಿಮಗೆ ದುಡ್ಡನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ನೀವು ಈಗಾಗಲೇ ಹೇಗೆ ಅಪ್ಲಿಕೇಶನ್ ಹಾಕಿದ್ದೀರಿ ಗ್ರಾಮವನ್ನು, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ, ಅಲ್ಲಿಯೇ ಹೋಗಿ ನೀವು ಅಪ್ಲಿಕೇಶನ್ ಹಾಕಬಹುದು ಅಂತ ಇಲ್ಲಿ ಸರ್ಕಾರ ತಿಳಿಸಿದೆ. ಸ್ನೇಹಿತರೆ, ಲಕ್ಷಾಂತರ ಫಲಾನುಭವಿಗಳು ಇಲ್ಲಿ ಸರ್ಕಾರದಿಂದ ಈಗಾಗಲೇ ಮೋಸ ಮಾಡಿ ದುಡ್ಡನ್ನು ಪಡ್ಕೊಂಡಿದ್ದಾರೆ. ಹಾಗಾದರೆ ಮೃತಪಟ್ಟವರ ಹೆಸರಿನಲ್ಲಿ ಅಕೌಂಟಿಗೆ ದುಡ್ಡು ಹೋದರೆ ಅದನ್ನು ತಕ್ಕೋರು, ಅಂದರೆ ಅಮೌಂಟನ್ನು ಅಕೌಂಟ್ನಿಂದ ತಗೊಳ್ಳಿಕ್ಕೆ ಹೇಗಾಗತ್ತೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಕೂಡ ಇರಬಹುದು. ಅದಕ್ಕೆ ಸೊಲ್ಯೂಷನ್ ಹೇಳ್ತೀನಿ ಕೇಳಿ. ಈಗಂತೂ ಡಿಜಿಟಲ್ ಯುಗ. ಮುಖ್ಯಸ್ಥಿಯ ಹೆಸರಿನಲ್ಲಿ ಒಂದು ATM ಕಾರ್ಡ್ ಅಂತೂ ಬಂದಿರುತ್ತೆ ಬ್ಯಾಂಕ್ನಿಂದ. ಆ ATM ಕಾರ್ಡ್ನ ಪಿನ್ನು ಒಬ್ರಿಗೆ ಗೊತ್ತಿರುತ್ತೆ ಕುಟುಂಬದಲ್ಲಿ. ಅಂಥವ್ರು ಏನು ಮಾಡ್ತಿರ್ತಾರೆ, ಬ್ಯಾಂಕ್ಗೆ ಹೋಗೋದು, ATMನ ಮುಖಾಂತರ ದುಡ್ಡನ್ನು ತೆಗೆದುಕೊಂಡು ಬರೋದು ಮಾಡ್ತಿರ್ತಾರೆ. ಅದನ್ನು ಖರ್ಚು ವೆಚ್ಚಕ್ಕಾಗಿ ಬಳಕೆ ಮಾಡೋದನ್ನು ಮಾಡ್ತಿರ್ತಾರೆ. ಇನ್ನು ಅದನ್ನು ಹೊರತುಪಡಿಸಿ ಮನೆಯಲ್ಲಿರ್ತಕ್ಕಂತಹ ಮೊಬೈಲ್ ಇರುತ್ತೆ, ಅದರಲ್ಲಿ ಫೋನ್ಪೇ ಅಥವಾ ಗೂಗಲ್ ಪೇ ಇರುತ್ತೆ, ಅದರಲ್ಲಿ ಈ ATM ಕಾರ್ಡನ್ನು ಲಿಂಕ್ ಮಾಡಿಸ್ಕೊಂಡು ಅದರಿಂದ ದುಡ್ಡನ್ನು ಖರ್ಚು ವೆಚ್ಚಕ್ಕಾಗಿ ಬಳಕೆ ಮಾಡ್ಕೊಳ್ಳೋದು, ಇದೆಲ್ಲವೂ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಲಕ್ಷಾಂತರ ಕೋಟಿಗಟ್ಟಲೆ ದುಡ್ಡು ಸರ್ಕಾರದಿಂದ ಅರ್ಹರ ಅಕೌಂಟ್ಗಳಿಗೆ ಹೋಗ್ತಾ ಇದೆ ಅನ್ನೋದು ಬೆಳಕಿಗೆ ಬಂದಿದೆ. ಸೊ ಮೃತಪಟ್ಟವರ ಹೆಸರಿನಲ್ಲಿ ಇನ್ನೂ ಕೂಡ ದುಡ್ಡು ಹೋಗ್ತಾ ಇದೆ ಅನ್ನೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು DK ಶಿವಕುಮಾರ್ ಅವರು CM ಆದ ಬಳಿಕ ಹೊಸದಾಗಿ ಬದಲಾವಣೆಯನ್ನು ಮಾಡಿ, ಒಟ್ಟಾರೆಯಾಗಿ ನಾವು ಎಲ್ಲರನ್ನ ತೆಗೆಯುವಂತಹ ಉದ್ದೇಶ ಇಲ್ಲ. ಯಾರು ಅರ್ಹತೆಯನ್ನು ಹೊಂದಿಲ್ಲ ಅವರಿಗೆ ನಾವು ದುಡ್ಡು ಕೊಡೋದಿಲ್ಲ. ಯಾರು ಅರ್ಹತೆ ಹೊಂದಿರ್ತಾರೆ ಅವರಿಗೆ ಇನ್ನೂ ಹೆಚ್ಚುವರಿ ದುಡ್ಡು ಹೋಗಬೇಕು ಮತ್ತು ಎಲ್ಲ ಕಂತುಗಳು ಸರಿಯಾಗಿ ಹೋಗಬೇಕು ಅನ್ನುವಂತಹದ್ದು ನಮ್ಮ ಉದ್ದೇಶ ಅಂತ ಇಲ್ಲಿ DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ.